ಮೀನ್ ಬೀದರ್ ನಾನು ಸ್ವಾಮೀಜಿಯವರು ಬಂದಿದ್ದ ಪ್ರಜಾಧ್ವನಿ ಬಂದಾಗ ಸ್ವಾಮೀಜಿಯವರು ಬಂದಿದ್ದೆ. ಬಸವಲಿಂಗ ಪಟ್ಟದೇವರು ಭೇಟಿ ಮಾಡಿದ್ರು. ಅವ್ರು ಹೇಳಿದ್ರು, ಅವತ್ತೇ ಹೇಳಿದ್ರು, ಗೊತ್ತಿಲ್ಲ ನನಗೆ ಯಾವ ಸ್ಪಾಂಟೇನಿಯಸ್ ಆಗಿ ಬಂದಿತ್ತು ಅವರಿಗೆ, ನೀವು ಮುಂದಿನ ಮುಖ್ಯಮಂತ್ರಿ ಆಗ್ತೀರಿ ಅಂತ ಆಶೀರ್ವಾದ ಮಾಡಿ, ಮುಂದಿನ ಮುಖ್ಯಮಂತ್ರಿ ಆಗ್ತೀರಿ ಅಂತೇಳಿ. ಇವತ್ತು ಅವರ ನೇತೃತ್ವದಲ್ಲಿ ಅನೇಕ ಸ್ವಾಮೀಜಿಗಳು ಸೇರಿ ನನಗೆ ಅಭಿನಂದನೆಯನ್ನ ಮಾಡಿದ್ದಾರೆ. ನನಗೆ ಅಭಿನಂದನೆ ಮಾಡಿದ್ದಾರೆ. ನಾನು ಅದಕ್ಕೆ ಪೂಜ್ಯ ಎಲ್ಲ ಸ್ವಾಮೀಜಿಯವರಿಗೆ ಮತ್ತೆ ಎಲ್ಲ ರಾಜಕೀಯ ಮುಖಂಡರುಗಳಿಗೆ ನಾನು ವಿನಯಪೂರ್ವಕವಾದಂತ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದದ್ದು ನನಗೆ ಸಲ್ತಕ್ಕಂಥದ್ದಲ್ಲ, ಇಡೀ ಕನ್ನಡಿಗರಿಗೆ, 7 ಕೋಟಿ ಕನ್ನಡಿಗರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಈ ಸೌಭಾಗ್ಯ ಸಿಕ್ತಲ್ಲ ಅಂತಕ್ಕಂಥದ್ದೇ ದೊಡ್ಡ ಅಭಿನಂದನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ. ಸೌಭಾಗ್ಯ, ಸಾಂಸ್ಕೃತಿಕ ನಾಯಕ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡ್ತಕ್ಕಂಥ ಅವಕಾಶ ಸಿಕ್ತಲ್ಲ, ಇದೇ ನನ್ನ ಸೌಭಾಗ್ಯ ಅಂತಕ್ಕಂಥ ಮಾತುಗಳನ್ನ. ಈಗ ನನಗೆ ಇದು 2ನೇ ಸಾರಿ ಅಭಿನಂದನೆ ಮಾಡ್ತಾ ಇರೋದು. 1ನೇ ಸಾರಿ ಆಗ ಈಶ್ವರ್ ಖಂಡ್ರೆನೂ ಕೂಡ ಇದ್ರು, ಶ್ಯಾಮನೂರು ಬೆಂಗಳೂರಿನಲ್ಲಿ ಅರಮನೆಯಲ್ಲಿ ಬಸವಣ್ಣವರ ಫೋಟೋವನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಟ್ಟಿದ್ದಕ್ಕೆ ನನಗೆ ಮೊದಲು ಅಭಿನಂದನೆಯನ್ನು ಮಾಡಿದ್ರು. ಅಕ್ಕ ಮಹಾದೇವಿ ಅವರ ಹೆಸರನ್ನ ಬಿಜಾಪುರದ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಹೆಸರಿಟ್ಟಿದ್ದಕ್ಕೆ ಇವೆರಡೂ ಸೇರಿಸಿ ನನಗೆ ಅಭಿನಂದನೆಯನ್ನ ಮಾಡಿದ್ರು. ಅವತ್ತು ಅಭಿನಂದನೆ, ಇವತ್ತು ಮಾಡದಂತ ಅಭಿನಂದನೆ ಇದೆಯಲ್ಲ, ಇದು ಒಂದು ಅವಿಸ್ಮರಣೀಯ ಅಭಿನಂದನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಜೀವನದಲ್ಲಿ ಇದು ಒಂದು ಚಿರಸ್ಮರಣೀಯ ಘಟನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.